ಆದರೂ ಏನಾದರೂ ಆದರು ಯಾರು ಲಾಭ ಇದೆ ಯಾರು ನುಕ್ಸಾನ ಇದೆ ಅದು ಬೇರೆ ವಿಷಯ. ಬಟ್ ಸ್ವತಃ ಮೂಡಾದ್ರೆ ಭಾಳ ಚೆನ್ನಾಗಿ ಸಿಕ್ಕಿದ್ರು ಸಿದ್ದರಾಮಯ್ಯನವರು. ಮತ್ತು ಇನ್ನೊಬ್ಬರು ವಕೀಲರು ಬೇನಾಗ್ತಿದ್ರು, ನಿಮಗೆ ಗೊತ್ತದ ಸ್ನೇಹಿ ಕೃಷ್ಣ ಏನೋ, ಅವೆಲ್ಲ ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೋಬೇಕ್ರಿ. ಸಂದರ್ಭ ಮತ್ತೆ ಬರೋದಿಲ್ಲ, ಹೊಳೆ ಬರೋದಿಲ್ಲ. ಆದರೂ ಬುದ್ಧಿವಂತ ಅನುಭವಿ ಸಿದ್ದರಾಮಯ್ಯನವರು ಅದರಲ್ಲಿ ಹೇಗೋ ಸಿಕ್ಕಾಗಿಕೊಂಡಿದ್ರು. ಮನುಷ್ಯಗೆ ಯಾರಿಗೆ ಆಸೆ ಇಲ್ಲ. ಅದನ್ನು ವಿಜಯೇಂದ್ರ ಅವರು ಯುಟಿಲೈಸೇಷನ್ ಮಾಡ್ಕೊಂಡು ಏನಾದರೂ ಅವ್ರ ಮನೆಗೆ ಕಳಿಸೋದು ವಿಚಾರ ಮಾಡಿದರೆ ಇವತ್ತು ಅನಭಿಷಿಕ್ತ ದೊರೆ ವಿಜಯೇಂದ್ರ ಅವರು ಆಗ್ತಿದ್ರು, ವಿರೋಧಿಗಳು ಇರ್ತಿರಲಿಲ್ಲ. ಆದರೆ ಇದು ಹಾಗಾಗಲಿಲ್ಲ, ಹಂಗಾಗಿಲ್ಲ. ಈಗ ನೋಡಿದರೆ ಇವರೆಲ್ಲ ಎದ್ದು ಬಿಟ್ಟಿದ್ದಾರೆ. ತಟಸ್ಥಿದ್ದವರು ವಿರೋಧಿಗಳಾಗಿದ್ದಾರೆ, ವಿರೋಧಿಗಳಿಂದ ಮೊದಲು ವಿರೋಧಿಗಳಿದ್ದಾರೆ. ಶಾ ಮತ್ತು ಮೋದಿಯವರಿಂತ ಸಾಫ್ಟ್ ಕಾರ್ನರ್ ಇವರು ಬದಲಾಗಿಲ್ಲ. ಮತ್ತು ಮೋದಿಯವರಾಯಿತು ಶಾ ಆಯಿತು, ತಮ್ಮ ನಂತರ ತಾವೇ ಇರಬೇಕು, ಮಾತಾಡಿರಬಾರ್ದು. ಯಡಿಯೂರಪ್ಪರ ಬಗ್ಗೆ ಅವ್ರಿಗೆ ಮೊದಲಿಂದ ಅಸಮಾಧಾನ ಇತ್ತು. ಆದರೆ ಅನಿವಾರ್ಯತೆ, ಸಮಯದ ಅನಿವಾರ್ಯತೆ ಅವ್ರದಿಂದ ಅವ್ರ ಮಗನ ಅಧ್ಯಕ್ಷನ ಮಾಡಿದರು. ಮತ್ತೆ ಅಲ್ಲಿ ಬಿಡಪ್ಪ ಅಂತೇಳಿ. ಯಾಕೆಂತಂದ್ರೆ ಲಾಭ ಆಗ್ತಿದ್ರೆ ಅಷ್ಟೇ ದುಡ್ಡು ಕೊಡ್ತಾರೆ ಯಾರಾದರೂ, ಅಧಿಕಾರ ಕೊಡ್ತಾರೆ ಯಾರಾದರೂ. ಅವ್ರು ನಿಮಗೆ 10 ಪೈಸೆ ಕೊಟ್ಟಾಗ ನೀವು 100 ರೂಪಾಯಿ ಅಂದರೆ ಇಟ್ ಮೀನ್ಸ್ 1 ರೂಪಾಯಿನ 100 ಪೈಸೆ ಮಾಡಿದಾಗ ಬರಪ್ಪ ನಮ್ಮಲ್ಲಿ ಅಂತಾರೆ. ಅಥವಾ 10 ರೂಪಾಯಿ ಕೊಟ್ಟಾಗ 100 ರೂಪಾಯಿ ನೀವು ಲಾಭ ಮಾಡಿ ಕೊಟ್ಟರೆ ಯಸ್ಪ ಅಂತಾರೆ. ಇಲ್ಲಾಂದ್ರೆ ಸಮಾಜ ಸಹಜದ ತೆಗೆದು ಬಿಡ್ರಪ್ಪ ಸಾಕಂತೇಳಿ. ಮೋಸ್ಟ್ಲಿ ನಿಮ್ಮ ಕುರ್ಚಿಗೆ ಕಂಟಕ್ಕೆ ಬಂದದಂತ ಅನಿಸ್ಲಿಕ್ಕತ್ತದ್ರಿ. ಅದರಲ್ಲೂ ವಿರೋಧಿಗಳಂತೂ ಗಟ್ಟಿಯಾಗಿ ಬಿಟ್ಟಿದ್ದಾರೆ. ಈ ಸಲ ತೆಗೆದು ಹಾಕಲೇಬೇಕು ಅವರನ್ನು. ಹೊಸ ಮತ್ತು ನೀವು ಯಾರನ್ನಾದ್ರೂ ಮಾಡಿರಿ, ನಮ್ಗೆ ಅವ್ರು ಬೇಡ ಅಂಥೇಳಿ ಬಿ ಸೋಮಣ್ಣ ತಂದು ನಿಲ್ಲಿಸ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಲಾಬಿ ಅಂತ ಪೂರ್ಣ ಶುರುವಾಗಿದೆ. ಯತ್ನಾಳ್ ಒಳಗೆ ತೊಗೊಳ್ರಿ ಅಂತ. ಯತ್ನಾಳ್ ನೀವು ಹೊರಗೆ ಹೋದ್ರೆ ಬರೋದಿಲ್ಲ ಅವರು.